ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದ ನಂತರ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಬ್ಯಾಕ್ ಟು ಮೈ ಕನ್ನಡ ವ್ಲಾಗ್ಸ್. ಯಾವಾರ ಅಂದರೆ ಸ್ಯಾಟರ್ಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಅಂದರೆ ನಮಗೆ ಪಾರ್ಟಿ, ನನ್ನ ಹಸ್ಬೆಂಡ್ ಪಾರ್ಟಿ ಕೊಡ್ತಿದ್ದಾರೆ. ಸೊ ಹಾಗೆ ಇವಾಗ ಟೈಮ್ ಕರೆಕ್ಟಾಗಿ 12:30 ಏನಾಗಿದೆ. ನಾವು ಬೀಚ್ ರೋಡಿಗೆ ಹೋಗ್ತಾ ಇದ್ದೇವೆ, ಚೆನ್ನಾಗಿ ಪಾರ್ಟಿ ಮಾಡುವ ಅಂತ. ಮತ್ತು ಸ್ವಲ್ಪ ಥಿಂಗ್ಸ್ ಇದೆ, ನನಗೆ ಸ್ವಲ್ಪ ಟೈಲರಿಂಗ್ ಮಿಷಿನಲ್ಲಿ ತೆಗಿಬೇಕು. ಸೊ ಹಾಗೆ ಸ್ವಲ್ಪ ಶಾಪಿಂಗ್ ಇದೆ ಹಾಗೆ. ಸೊ ಬನ್ನಿ ಹೋಗುವ. ನನ್ನ ಮಾಜ್ ಹೇಗೆ ರೆಡಿ ಆಗಿದ್ದಾನೆ ಅಂತ ತೋರಿಸ್ತೇನೆ. ಮಾಜ್ ನೋಡಿ ವಾಚ್ ಎಲ್ಲ ಹಾಕಿ ರೆಡಿ ಆಗ್ತಾ ಇದ್ದಾನೆ. ಸೊ ಇವತ್ತು ನಾನು ಒಂದು ಹೊಸ ಲಿಪ್ ಶೇಡ್ ಟ್ರೈ ಮಾಡಿದ್ದೇನೆ, ಕೆ ಬ್ಯೂಟಿ ಅವರದು. ನೋಡಿ ಎಷ್ಟು ಚೆನ್ನಾಗಿದೆ ಈ ಲಿಪ್ ಶೇಡ್, ಅಂದರೆ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ಓಕೆ, ನಾನು ನನ್ನ ವ್ಲಾಗ್ ಮಾಡಿದ್ದು ಸಾಕು, ಹೋಗುವ ಅಂತ. ಮಾಜಿ ಮೇಯ್ಯಾ ಪೋಯ್ ವ್ಲಾಗ್ ಮಾಡಿ ಸಾಕು, ಇನ್ನು ಹೋಗುವ ಅಂತ. ಮಾಜಿ ಮೈ ಪೋಯ್. ಹಾಗೆ ನಾನು ನುಸುರ ಮತ್ತು ನನ್ನ ಸಿಸ್ 5 ಜನ ಮಾಜನ್ನು ಬಿಡುದು. ಯಾಕೆ ಮಾಜ್? ಸೊ ರಿಲಾ ಸ್ಕೂಲ್ಗೆ ಹೋಗಿದ್ದಾಳೆ, ಅವಳು ಇವತ್ತು ಸಂಜೆ ಆಗ್ತದೆ ಬರುವಾಗ. ಸೊ ಹಾಗೆ ನಾವಿಷ್ಟು ಜನ ಹೋಗ್ತಾ ಇದ್ದೇವೆ. ಬನ್ನಿ ಹೋಗುವ. ಸೊ ಗೈಸ್, ಹಾಗೆ ನಾವು ಇವಾಗ ಬೀಚ್ ರೋಡ್ ರೀಚ್ ಆದ್ಮೇಲೆ ಬೀಚ್ ರೋಡಲ್ಲಿ ಮಂಡಿ ಹೌಸ್ ಅಂತ ಇದೆ, ಅಲ್ಲಿಗೆ ಬಂದು ಇವಾಗ ಅಲ್ಫಾಮ್ ಮಂಡಿ ಮತ್ತು ಜ್ಯೂಸ್ ಇಷ್ಟು ಆರ್ಡ್ರ್ ಮಾಡಿದ್ವಿ. ನೋಡುವ, ನಮಗೆ ತಿನ್ಲಿಕ್ಕೆ ಆಗೋದಿಲ್ಲ. ಸೊ ಬೇಸಿಕ್ ಐಟಮ್ಸ್ ಇಷ್ಟು ಆರ್ಡ್ರ್ ಮಾಡಿದ್ವಿ, ನೋಡುವ ಬರಲಿ. ನನ್ನ ಹಸ್ಬೆಂಡ್ ನೀನು ನಾನು ಅದಿಷ್ಟು ಅದು ಬೇರೆ ಇಲ್ಲ, ಈ ರೆಡ್ಡಿಲ್ಲ ಬೇರೆ, ಅದು ಕಣ್ಣಿಗೆಲ್ಲ ಪಿಂಕ್ ರೆಡ್. ಮರೂನ್ ರೆಡ್ ರೆಡ್ ಅದು ಶೇಡ್ ಸ್ಕಿನ್ ಟೈಪ್ ಸಲಾಡ್ ತಾಳಿ ಅದೆಲ್ಲ ವೀಡಿಯೋ ಎಲ್ಲ ತಿಂದು ಮುಗಿಸಿದ್ದಾರೆ ನೋಡಿ. ಹಾಗೆ ನಾನು ಜ್ಯೂಸ್ ಮಾಡ್ತೀನಿ, ಇದು ಬೇಡ ನಡುಬೇಕು ವೀಡಿಯೋ ಇದೇ ಇದೆ. ಮಿಶ್ರ ಈಗ ಟೇಸ್ಟ್ ಮಾಡ್ತಾನೆ, ನೋಡು ಹೇಗಿದೆ ಅಂತ. ಹೆಸರಿಗೆ ಮಾತ್ರ ಏನುಂಡು? ಸೂಪರಾ? ಇದು ಸಲಾಡ ಅಡಿಪೊಳಿಯಾ? ಡ್ರೈ ಇಷ್ಟ. ಇವಾಗ ನಾನು ಟೇಸ್ಟ್ ಮಾಡ್ತೇನೆ. ಓಕೆ, ಅದು ಬೇರೆ ಹೊತ್ತಿದಾಗ ಡ್ರೈ നല്ല ഉണ്ടല്ലേ, ಸೂಪರ್ ಇದೆ. ಇದು ಚಿಕನ್ ಅಂದರೆ ಇದು ಅಫ್ಘಾನಿಸ್ತಾನ್ ಟೇಸ್ಟ್ ಮಾತ್ರ നല്ല ಉಂಟು. ಮಂದಿ ಅಲ್ಪ ಮಂದಿ ನೋಡಿ ಇದಿಟ್ಟನಮ್ಮ, ಸಾಸ್
ಹುಣ್ಣು ಇರ್ತದೆ ಚೂರು ಇದು ಇದಾಕಿದ್ದೀನಿ ನೋಡಿ ಭಾಳ ಟೇಸ್ಟ್ ಆಗುತ್ತೆ ಇದು ಗಾರ ಇಲ್ಲ ಎಂತಗ ಹೆಂಗನುಂಟು ಚಲೋ ಇದು ಗಾರ ಇಲ್ಲ ಇದಕ್ಕೆ ಡಿಪ್ ಆಗಿದ್ದೀನಿ ಡಿಲಿಷಿಯಸ್ ಹೆಂಗನುಂಟು ಜೋರು ಸೂಪರ್ ಇದೆ ಚೆನ್ನಾಗಿದೆ ಡೆಲಿಷಿಯಸ್ ಜ್ಯೂಸ್ ఇప్పుడు ಈಚೆ ಮಾಡು ಪಿನ್ನೆ ತೆಗಿ ಈ ಕಡೆ ಮಾಡು ಇದು ತುರುಳಲ್ಲಿ ಹಾಕ್ರಿ ಕನ್ನಡ ಪೈನಾಪಲ್ ಜ್ಯೂಸ್ ತಿನ್ನೋದ್ರಲ್ಲಿ ಬಿಸಿ ಗೈಸ್ ಎಲ್ರು ಆಹಾ ಇದನ್ನ ಚಿಕನ್ ಇರ್ತದಲ್ಲ ಈ ಥರ ತೆಗಿಬೇಕು ಅದನ್ನು ತೆಗೆದು ಡಿಪ್ ಮಾಡಿ ಆದ್ಮೇಲೆ ನೋಡಬೇಕು ಇದರಲ್ಲಿ ಇರ್ತಾನೆ ಅಲ್ಲಲ್ಲ ಇದು ನೆಕ್ಸ್ಟ್ ಡೇ ನಿನ್ನೆ ವ್ಲಾಗ್ ಏನು ಎಂಡ್ ಮಾಡಲಿಲ್ಲ. ನಿನ್ನೆ ಮಿಷಿನ್ ತಗೊಂಡು ಬಂದೆ ನಾನು, ಹೊಲಿಗೆದು ಮಿಷಿನ್. ನನಗೆ ಒಂದು ಬೇಕಿತ್ತು, ಅಂದರೆ ನನ್ನ ಹತ್ರ ಮುಂಚೆ ಒಂದು ಮಿಷಿನ್ ಇತ್ತು, ಅದು ನಾನು ಕೊಟ್ಟಿದ್ದೆ, ಹಾಳಾಗಿತ್ತಂತ. ಆಮೇಲೆ ತೆಗಿಲೇ ಇಲ್ಲ, ಮಿಷಿನ್ ಇಲ್ಲ. ತುಂಬ ಪ್ರಾಬ್ಲಮ್ ಗೊತ್ತಾ, ಏನಾದರೂ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಇರ್ತದೆ, ಮತ್ತು ಕಲ್ತದ್ದು ಕೂಡ ಮರ್ತೋಗ್ತದೆ. ಹಾಗೆ ಏನು ತಗೊಂಡು ಬಂದೆ. ನನಗೆ ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಇತ್ತು, ಅಂದರೆ ನನ್ನದೇ ತುಂಬ ಡ್ರೆಸ್ ಹಾಗೇ ಇದೆ, ಸ್ಟಿಚ್ ಮಾಡಲಿಕ್ಕೆಲ್ಲ ಇದ್ದದ್ದು ಅದು ಹಾಗೇ ಇದೆ. ಮತ್ತು ನೋಡುವ ಹೊಸ ಹೊಸ ಡ್ರೆಸ್ ಎಲ್ಲ ಕಲಿಬೇಕಂತ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಅಂದರೆ ಕಲ್ತಿದ್ದೇನೆ, ನಾನು ಕಲ್ತದ್ದು ಮಾಡ್ತಿದ್ದೇನೆ. ಬ್ಲೌಸ್ ಹೊಲಿತಾ ಇದ್ದೆ, ಮತ್ತು ಏನು ಕುರ್ತಾ ಸೆಟ್ಸ್ ಇದೆಲ್ಲ ಹೊಲಿತಾ ಇದ್ದೆ ನಾನು, ಯೂನಿಫಾರ್ಮ್ ಅದೆಲ್ಲ. ನಾನು ಏನು ಮಾಡಿದೆ ಅಂದರೆ, ರಿಲಂದು ಡೆಲಿವರಿ ಆದಮೇಲೆ, ನನಗೆ C-ಸೆಕ್ಷನ್ ಡೆಲಿವರಿ ಆದದ್ದು. ಡೆಲಿವರಿ ಆದಮೇಲೆ ನಾನು ಬಿಟ್ಬಿಟ್ಟೆ, ಅಂದರೆ ಬ್ಯಾಕ್ ಪೇಯ್ನ್ ತುಂಬ ಆಗ್ತದೆ ಮಿಷಿನ್ ಹೊಲಿಲಿಕ್ಕೆ ನಾವು ಕೂತ್ಕೊಂಡ್ರೆ, ಅದಕ್ಕೆ ನಾನು ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡುವ ಅಂತ ಮಿಷಿನ್ ತಗೊಂಡಿದ್ದೇನೆ. ಹಾಗೆ ಮನೆಯಲ್ಲಿ ಒಂದು ಮಿಷಿನ್ ಬೇಕೇ ಬೇಕು, ತುಂಬ ಯೂಸ್ಫುಲ್ಲು. ಏನು ಸೆಕೆಂಡ್ ಹ್ಯಾಂಡ್ ಮಿಷಿನ್ 3300 ಕೊಟ್ಟೆ. ಅದರಲ್ಲಿ ಏನು ಮಿಷಿನಿದ್ದು ಸೂಜಿ ಆಗಿರ್ಬೋದು, ಬಾಬಿನ್ ಕೇಸ್, ಸೊ ಇದೆಲ್ಲ ಫ್ರೀಯಾಗಿ ಕೊಟ್ಟರು ಅವರು. ಸೊ ವರ್ತ್ 3300ಗೆ. ಸೊ ಹಾಗೆ ಅದು ಹೊಸ ಮಿಷಿನ್ ತಗೊಳ್ಳೋದಾದ್ರೆ 6000 ಅಷ್ಟು ಆಗ್ತದೆ ಸಮಥಿಂಗ್. ಏನು ನಾರ್ಮಲ್ ಮಿಷಿನ್ಗೆ ಹೇಳಿದ್ದು ನಾನು. ಸೊ ನನಗೆ ಹೊಸ ಮಿಷಿನ್ ಬೇಡ ಇತ್ತು, ಅಂದರೆ ನಾನು ಅಷ್ಟೇನು ಹೊಲಿಲಿಕ್ಕೆಲ್ಲ ಹೋಗೋದಿಲ್ಲ. ನಾನು ಜಸ್ಟ್ ನನ್ನದೇನು ಡ್ರೆಸ್ ಎಲ್ಲ ಇದೆ ಅದು ಫಿಟ್ಟಿಂಗ್ ಮಾಡಲಿಕ್ಕೆ ಆಗಿರ್ಬೋದು, ಆಲ್ಟ್ರೇಷನ್ ಮಾಡಲಿಕ್ಕೆಲ್ಲ ಇದ್ರೆ ಬೇಕಾಗ್ತದೆ ಅಂತ ತಗೊಂಡು ಬಂದೆ. ಸೊ ಹಾಗೆ ನಿನ್ನೆ ವ್ಲಾಗ್ ಎಂಡ್ ಮಾಡಲಿಲ್ಲಲ್ಲ, ಅದಕ್ಕೆ ಎಂಡ್ ಮಾಡುವ ಅಂತ. ಸೊ ಗೈಸ್, ಹಾಗೆ ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಕೀಪ್ ವಾಚಿಂಗ್, ಸಿ ಯು ನೆಕ್ಸ್ಟ್ ವಿಡಿಯೋ.